ಸುಮಾರು 20 ಕೋಟಿ ಪೂಜೆ ಮಾಡ್ತಾ ಇದ್ದೀವಿ. ಈ ಕಾಲೋನಿಲಿ ಒಂದು 2 ರಸ್ತೆ ಬಿಟ್ಟಿದ್ದೋ, ಮೊನ್ನೆ ಮುಂದೆಗಡೆ ಮಾಡ್ದೋ. ಹುಡುಗರೆಲ್ಲ ಬಂದು ನಮ್ಮನ್ನು ಬಿಟ್ಬಿಟ್ಟಿದೆಯಲ್ಲ, ನಾವು ಓಟಾಕಾರ ನಾವು ಒಂದು ಕೂಗಾಡ್ತಿದ್ದೋ. ಅದಕ್ಕೆ ಹಾಕಿದ್ದೆ ಅವಾಗಲೇ. ಅದು ಅಪ್ರೂವಲ್ ಆಗೋದು ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಇವತ್ತು ಈ ಕಾಲೋನಿ ಮಾಡ್ತೀವಿ, ಯಲ್ಲಾಪುರ ಕಾಲೋನಿ ಮತ್ತು ಇದು ಮುಸ್ನಳ್ಳಿ, ಆಮೇಲೆ ಬಡವಂಪಾಳ್ಯ, ಮುಸ್ಕೊಂಡ್ಲಿ ಈ ಗ್ರಾಮಗಳಲ್ಲಿ ಉಳಿಕೆ ಅಷ್ಟಿತ್ತು. ಎಲ್ಲ ಕಾಲೋನಿಗಳು ಮಾಡಿದ್ದು ಸ್ವಲ್ಪ ಉಳಿಕೆದಿತ್ತು, ಎಲ್ಲವೂ ಕಂಪ್ಲೀಟ್ ಮಾಡ್ತಕ್ಕಂಥದ್ದನ್ನ ಮಾಡ್ತಾಯಿದ್ವಿ. ಮತ್ತು ಮುರಾರ್ಜಿ ಶಾಲೆ 17 ಕೋಟಿ ರೂಪಾಯಿ, 17.5 ಕೋಟಿ ರೂಪಾಯಿದು ಮುರಾರ್ಜಿ ಶಾಲೆಯನ್ನು ಇವತ್ತು ಬುದ್ಧಿ ಪೂಜೆ ಮಾಡ್ತಾಯಿದ್ವಿ. ಅದು ಸರ್ಕಾರ ಚೇಂಜ್ ಆಗಿರೋದ್ರಿಂದ ಪೆಂಡಿಂಗ್ ಆಗಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಅಪ್ರೂವ್ ಮಾಡ್ತೀವಿ. ಏನು ಹೇಳೋದು ಸರ್ DK ಅವರು ಅದ್ರ ಬಗ್ಗೆ? ರೋಡಿಗೆ ಮಾತ್ರ ನಾವು ಅಮೌಂಟ್ ಪ್ರಸ್ತಾಪದ ಬಗ್ಗೆ ಅವತ್ತು ಚರ್ಚೆ ಮಾಡಿಲ್ಲ. ಹೊಸದಾಗಿ ಮುಖ್ಯಮಂತ್ರಿಗಳಾಗಿದ್ದರು. ನಾನು ಹೋಗಿ ಕೂತ್ಕೊಂಡು ಮಾತನಾಡಿ ಅದನ್ನು ಕ್ಲಿಯರ್ ಮಾಡಿಸ್ತಕ್ಕಂಥದ್ದು ಮಾಡ್ತೀವಿ. ಈಗ ಸಿರಾನಲ್ಲಿಗೆ ರಸ್ತೆಗೆ ನಾವು 25 ಕೋಟಿ ರೂಪಾಯಿ ಹಾಕಿದ್ದೀವಿ. ನಾವು ಉಳ್ಕದ್ರ ರಸ್ತೆಗೆ 25 ಕೋಟಿ ರೂಪಾಯಿ ಹಾಕಿದ್ವಿ. ಅದು ಇನ್ನೂ 10 ಕೋಟಿ ರೂಪಾಯಿ ಹಾಕಬೇಕು. ಒಟ್ಟು 30 ಕೋಟಿ ರೂಪಾಯಿ, 35 ಕೋಟಿ ಹಾಕಿದ್ವಿ. ಅದ್ರಾಗ 10 ಕೋಟಿ ಕಡಿಮೆ ಕೊಟ್ಟಿದ್ದಾರೆ. ಈಗೇನು ಉಳ್ಕೊಂಡಿರೋದು ಮೊದಲು ಅಲ್ಲಿಗೆ ನಾನು 50 ಕೋಟಿ ರೂಪಾಯಿ ಹಾಕಿದ್ದೆ. ಅದು ರಸ್ತೆ ಹಿಂದೆ ಮಾಡಿದ್ದಂಥವ್ರು ಕೆಳಗಡೆ ಸಿದ್ದೆ ಮಣ್ಣು ಹೊಡೆದ್ರಿಂದ ಆಲ್ರೆಡಿ ಮಣ್ಣೆಲ್ಲ ತೆಗೆದು ತಿರ್ಗಿ ಹೊಸ ಮಣ್ಣು ಹೊಡೆದು ಮಾಡಿದ್ದಕ್ಕೆ ರಸ್ತೆ ಪೂರ್ಣ ಕಂಪ್ಲೀಟ್ ಆಗಲಿಕ್ಕೆ ಆಗಲಿಲ್ಲ. ಈಗ ಅದಕ್ಕೆ 35 ಕೋಟಿ ಹಾಕಿದೆ. ಅದ್ರಾಗ 25 ಕೋಟಿ ಅಪ್ರೂವಲ್ ಆಗಿದೆ. ಇನ್ನೊಂದು 3-4 ಕಿಲೋಮೀಟ್ರ್ ಉಳ್ಕೊಳ್ಳುತ್ತೆ. ಅದನ್ನು ಕೂಡ ಸೇರಿಸಿ ಮಾಡ್ತೀವಿ. ಬಿಡುಗಡೆ ಆಯಿತು. ಅವತ್ತು 400 ಕೋಟಿ ಬಿಡುಗಡೆ ಆಗಿತ್ತು ಫಸ್ಟ್. ಇಲ್ಲ, ಈಗ ನಾವು ಫಸ್ಟಿಗೆ ಎಲ್ಲ ಮಾಡ್ತಾಯಿದ್ದೀವಿ. ಸುಮಾರು 14 ಕೋಟಿದು ಒಂದು ಪೆಂಡಿಂಗ್ ಇತ್ತು. ಅದು ಯಾರು ಕೋರ್ಟ್ಗೆ ಹೋಗಿದ್ರು ಕಾಂಟ್ರಾಕ್ಟ್ರು. ಅದನ್ನು ಈಗ ಕೋರ್ಟಿಂದ ರಿಲೀಸ್ ಆಗಿದೆ. ಈ ಟೆಂಟಿಗೆ ಎಲ್ಲ ಪ್ರೋಸೆಸ್ ಮಾಡ್ತಾಯಿದ್ವಿ. ಅಲ್ಲಿ ಪ್ರತಿ ಗ್ರಾಮಕ್ಕೂ ನಾನು ದುಡ್ಡು ಹಾಕಿದ್ದೀನಿ. 14 ಕೋಟಿ ಒಳಗೆ ಗ್ರಾಮದಲ್ಲಿ ಈ ಜನರಲ್ಲಿರ್ತಕ್ಕಂಥ ಊರುಗಳಲ್ಲಿ ಪ್ರತಿ ಊರಿಗೂ ಕೂಡ ಕಾಂಕ್ರೀಟ್ ರಸ್ತೆ ಮತ್ತು ಕೆಲವು ಕಡೆ ರಸ್ತೆಗಳಿರಲಿಲ್ಲ. ಆ ರಸ್ತೆಗಳನ್ನೆಲ್ಲ ಕೂಡ ಹಾಕಿದ್ವಿ. ಆ 2 ಪಂಚಾಯತಿಲಿ ಆ ಕೆಲಸಗಳೆಲ್ಲ ಕಂಪ್ಲೀಟ್ ಆದರೆ ಯಾವುದೂ ಉಳ್ಕೊಳ್ಳಲ್ಲ. ಬುಧವಾರಕ್ಕೂ ಕೂಡ ರೋಡ್ ಹಾಕ್ತಿದ್ವಿ. ಮನೆಗೆ ಎಲ್ಲ ಕಾಮಗಾರಿಗಳು ಕೂಡ 2 ಪಂಚಾಯತಿಲಿ ಫುಲ್ ಕಂಪ್ಲೀಟ್ ಮಾಡ್ತಕ್ಕಂಥ ಬದಲಾವಣೆ ತರಬೇಕು ಅಂತಕ್ಕಂಥದ್ದಿಲ್ಲ. ಯಾರು ಅನರ್ಹರು ಅದರ ಫಲಾನುಭವಿಗಳು ಆಗಿದ್ದಾರೋ ಅಂಥವ್ರನ್ನ ಅನರ್ಹರು ಕೈ ಬಿಡ್ತಕ್ಕಂಥದ್ದಕ್ಕೆ ಕ್ರಮ ಕೈಗೊಳ್ಳಿ, ಚೆಕ್ ಮಾಡಿ ಅಂತಕ್ಕಂಥದ್ದನ್ನ ಹೇಳಿದ್ರೆ ಅರ್ಹರಿಗೆ ಅದು ಕೂಡ ಹೇಳಿದ್ದಾರೆ. ಅವರು ಅರ್ಹರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಅವ್ರಿಗೆ ಫಲಾನುಭವಿಗಳಿಗೆ ಏನು ಗ್ಯಾರಂಟಿ ಯೋಜನೆಯ ಬೆನಿಫಿಟ್ ಸಿಗುತ್ತೋ ಅದು ಸಿಗಬೇಕು. ಅನರ್ಹರು ಯಾರು ಇದ್ರೂ ತೆಗೀರಿ ಅಂತ ಹೇಳಿದ್ದಾರೆ. ಅದನ್ನು ಹೇಗೆ ಕಂಡುಹಿಡಿಯೋದು ಹೆಂಗೆ ಅಂತ? ಈಗ ಆಲ್ರೆಡಿ 1000 ಕೋಟಿ ವೇಸ್ಟ್ ಆಯ್ತಲ್ಲ ಸರ್ಕಾರದ್ದು. ಆ ಥರ ನೋಡಿ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಆಗ್ತವೆ. ಈಗ ನಾವು ಶಕ್ತಿ ಯೋಜನೆಗೆ ಜಾರಿ ತಂದಿದ್ದೀವಿ ಮತ್ತು ವಿದ್ಯುತ್ 200 ಯೂನಿಟ್ ವಿದ್ಯುತ್ ಕೊಟ್ಟಿದ್ದೀವಿ. ನಾವು ಅಫಿಷಿಯಲ್ಗೂ ಕೂಡ ಕೊಟ್ಬಿಟ್ಟಿದ್ದಾರೆ. ಅವೆಲ್ಲ ಬೇಕಿರಲಿಲ್ಲವೇನೋ. ನಾವು ಅನೌನ್ಸ್ ಮಾಡುವಾಗಲೇ ಅವೆಲ್ಲ ನೋಡಿ ಅನೌನ್ಸ್ ಮಾಡಬೇಕಾಯ್ತು. ಕೆಲವರು ನನಗೆ ಮೊನ್ನೆ ನಮ್ಮ ಇಂಜಿನಿಯರ್ಸ್ ಎಲ್ಲ ಬಂದಿದ್ದರು. ನಮಗೆಲ್ಲ ಯಾಕ್ರಣ, ನಮ್ಮ ಹೆಂಡ್ತಿದ್ದೀರಿಗೆಲ್ಲ ಯಾಕ್ರಣ ಅಂತ ಅವರೇ ವಾಲಂಟಿಯರಾಗಿ ಹೇಳ್ತಿದ್ರು. ಅಂಥವೆಲ್ಲ ವಾಲಂಟಿಯರಾಗಿ ಬೇಕಿಲ್ಲದವ್ರು ಬರ್ಕೊಡ್ಬೋದು. ಸರ್ಕಾರ ಅವೆಲ್ಲ ಚಿಂತನೆ ಮಾಡಬೇಕು. ಅದ್ರ ಬಗ್ಗೆ ಏನು ಕ್ರಮ ಕೈಗೊಳ್ತಾರೆ ನೋಡ್ಬೇಕು. 18ಕ್ಕೆ ಮಂತ್ರಿಮಂಡಲ ಆಗಬೇಕಾಗಿತ್ತು, ಬಟ್ ಯಾಕೆ ಮುಂದೋಯ್ತು ಅಂತ? ಇಲ್ಲ, 18ಕ್ಕೆ ಎಲೆಕ್ಷನ್ ಇತ್ತಲ್ಲ, ಅದಕ್ಕೆ ಮುಂದಕ್ಕೆ ಹೋಗಿದೆ. ನೆಕ್ಸ್ಟ್ ಮಾಡ್ತಾರಲ್ಲ. ಯಾವಾಗ ಮಾಡ್ಬೋದು ಗೊತ್ತಿಲ್ಲ ಸರ್. ಸಾಕಷ್ಟು ಗೊಂದಲ ಇದೆ. 30 ಜನ ಇದ್ದಾರೆ. ಇರೋದು 21ಕ್ಕೆ 30-40 ಜನ ಆಕಾಂಕ್ಷಿಗಳಿದ್ದಾರೆ. 31 ಜನ ಅಂತ 20 ಎಲ್ಲರೂ ಇದರೆಲ್ಲರೂ ಕೇಳ್ತಾರೆ. ಯಾರಿಗೆ ಮಾಡಿದ್ರು ಬೇಕು ಅಂತಾರೆ. 30-40 ಜನ ಅಂತ ಏನಿಲ್ಲ. ಎಲ್ರಿಗೂ ಯಾರ್ಯಾರಿಗೆ ಇದು ಏನು ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದೆ ನೋಡಿ BJP ಪಕ್ಷ ಇದ್ದಂಥ ಸಂದರ್ಭದಲ್ಲಿ 14 ಜನ ಲಿಂಗಾಯತರನ್ನ ಮಂತ್ರಿ ಮಾಡಿದ್ರು. ಆಮೇಲೆ ಜನತಾದಳ ಇದ್ದಾಗ 9 ಜನ ಒಕ್ಕಲಿಗರನ್ನು ಮಂತ್ರಿ ಮಾಡಿದ್ರು. ಈ ಕಾಂಗ್ರೆಸ್ಸಲ್ಲಿ ಹೆಂಗೆ ಅಂದರೆ ಎಲ್ಲ ಜನಾಂಗಕ್ಕೂ ಸಣ್ಣ ಜನಾಂಗಕ್ಕೂ ಪ್ರಾತಿನಿಧ್ಯ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ಈ ಪಕ್ಷದ ಒಂದು ಉದ್ದೇಶ ಆಗಿರ್ತಕ್ಕಂಥದ್ದು. ಅದರಿಂದ ನೋಡಿ ನಮ್ಮಲ್ಲಿ ಗೋವಿಗಳಿಗೂ ಕೊಡ್ತಾರೆ, SCಗಳಿಗೂ ಕೊಡ್ತಾರೆ, STಗಳಿಗೂ ಕೊಡ್ತಾರೆ. ಎಲ್ಲ ಸಣ್ಣ ಪುಟ್ಟ ಸಮಾಜ. ಈಗ ಜೈನ್ ಸಮಾಜಕ್ಕೂ ಒಂದು ಕೊಟ್ಟಿದ್ರು. ಆಮೇಲೆ ಇವರು ಇದು ಲಂಬಾಣಿಗಳಿಗೂ ಕೊಟ್ಟಿದ್ರು. ಮತ್ತು ನಮ್ಮ ಇವರವರೆಲ್ಲ ಸಂತೋಷ್ ಲಾಡ್ಗಳಿಗೂ ಇಬ್ಬರು ಅವರಿದ್ದಾರೆ. ಅವ್ರಿಗೂ ಮರಾಠಿಗಳಿಗೂ ಕೂಡ ಕೊಟ್ಟಿದ್ರು. ಆ ಥರ ಎಲ್ಲ ಜನಾಂಗಕ್ಕೂ ಪ್ರಾತಿನಿಧ್ಯ ಕೊಡ್ತಕ್ಕಂಥದ್ದು ಕಾಂಗ್ರೆಸ್ನ ಮೂಲ ತತ್ವ ಆಗಿರ್ತಕ್ಕಂಥದ್ದು. ಅದರಿಂದ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಒಳಗೆ ನಾವು ಬೆಳಗ್ಗೆ ಇದ್ದರೆ ಇದೇ ಕೆಲಸ ಮಾಡ್ತೀವಿ. ಇಂಜಿನಿಯರ್ ಕರೆಸಿ ಟೆಂಡ್ರ್ ಮಾಡಿಸ್ತಕ್ಕಂಥದ್ದು, ಕಾಂಟ್ರಾಕ್ಟ್ ಕರೆದು ಕೆಲಸ ಮಾಡಿಸ್ತಕ್ಕಂಥದ್ದು ಇಮಿಡಿಯೇಟ್ ನಾವು ಫಾಲೋ ಅಪ್ ಮಾಡ್ತಾಯಿರ್ತೀವಿ. ಒಂದು ವರ್ಕ್ ಆಗ್ತಿದೆ ಅಂದರೆ ಅದು ಟೆಂಡ್ರ್ ಆಗೋವರೆಗೂ ನಾನು ವಾರಕ್ಕೆ 3 ಸಾರಿ ಫೋನ್ ಮಾಡ್ತೀನಿ. ಮಾಡಿ ಫಾಲೋ ಅಪ್ ಮಾಡ್ತೀವಿ. ಇದರಿಂದ ನಮ್ಮಲ್ಲಿ ಆಗ್ತಾ ಇದೆ. ಪರಮೇಶ್ವರ ಮೊನ್ನೆ ಸಭೆಯಲ್ಲಿ ಎಲ್ಲ ಅದು ಹೇಳ್ತಾರೆ. ಇಲ್ಲ, ಯಾರ್ಯಾರು ಹೆಂಗೆ ಫಾಲೋ ಅಪ್ ಮಾಡ್ತಾರೋ ಅದ್ರ ಮೇಲೆ ಆಗುತ್ತೆ. ಈಗ ನಾನು ಈಗಾಗಲೇ ನಾನು 2004ರಿಂದ ಕೆಲಸ ಮಾಡ್ತಾಯಿದ್ದೀನಿ. ಹಿಂದೆ ಇದ್ದಷ್ಟು ಸುಲಭನಾಗಿ ಈಗ ಕೆಲಸ ಮಾಡೋಕ್ಕಾಗುತ್ತೆ. ಅಧಿಕಾರಿಗಳೆಲ್ಲ ಒಂಥರ
ಅದಷ್ಟೇ ಆರಂಭ ಇದಷ್ಟೇ ಮಲ್ರಾಯ ಅನ್ನೋ ರೀತಿಗೆ ಕೆಲಸ ಮಾಡೋದು. ಅವ್ರಿಗೆ ಬರೋದು ಏನು ಬೇಕೋ ಅದಕ್ಕೆ ಕಡ್ಕೊಳಕ್ಕೆ ಏನು ಬೇಕೋ ಅಷ್ಟು ಮಾಡ್ತಕ್ಕಂಥ ಮನೋಭಾವ ಬೆಳೆಸ್ಕೊಂಡ್ಬೋದು. ಅದಕ್ಕೆ ಯಾವಾಗಲೂ ಅವ್ರಿಗೆ ಚಾಟಿ ಬೀಸ್ತಾ ಇದ್ದರೆ ಅವರು ಚುರುಕಾಗಿ ಕೆಲಸ ಮಾಡೋದು. ಆ ಕೆಲಸ ಯಾರು ಮಾಡ್ತಾರೋ ಅವ್ರಿಗೆ ಒಳ್ಳೆ ಕೆಲಸ ಆಗ್ತದೆ. ಮಂತ್ರಿಮಂಡಲ ರಚನೆಯಲ್ಲಿ ತುಮಕೂರು ಜಿಲ್ಲೆಗೆ ಏನಾದ್ರು ಅವಕಾಶ ಆಗ್ತಾ ಇದೆಯಾ? ಗೊತ್ತಿಲ್ಲ ಅದು ಅಲ್ಲ, ಜಯಚಂದ್ರ ಮತ್ತೆ ವಾಸಣ್ಣ ಅವ್ರು ಇಬ್ಬರಲ್ಲಿ ಒಬ್ರಿಗೆ ಯಾರಿಗೂ ಆಗುತ್ತೆ ಅನ್ನೋದು ಒಂದು ನಡೀತಾ ಇರೋದು. ಕೊಡಬಾರ್ದು ಅಂತ ಎಲ್ಲೈತೆ, ಕೊಡ್ಬೋದಲ್ಲ. ಈ ಭಾಗದಲ್ಲಿ ಗೆದ್ದಿರ್ತಕ್ಕಂಥವ್ರು ಅವರೊಬ್ಬರೇ ಅಲ್ವಾ. ಅದರಿಂದ ವಾಸಣ್ಣ ಕೊಡ್ತಾರೋ, ಸೈರಾಕ್ಷರಿಗೆ ಕೊಡ್ತಾರೋ, ಇನ್ನೊಬ್ರಿಗೆ ಕೊಡ್ತಾರೋ ಗೊತ್ತಿಲ್ಲ. ವಾಸಣ್ಣಗೆ ಯಾಕೆ ಕೊಡಬಾರ್ದು? ಅದು ಹೈಕಮಾಂಡ್ ಬಿಟ್ಟ ವಿಚಾರ, ಮುಖ್ಯಮಂತ್ರಿಗಳು ಬಿಟ್ಟ ವಿಚಾರ, ಸಿದ್ದರಾಮಯ್ಯವ್ರಿಗೆ ಬಿಟ್ಟ ವಿಚಾರ. DK ಅವ್ರ ಜೊತೆ ಬಹಳ ಆಪ್ತರು ಅಂತ ಗುರುತಿಸ್ಕೊಂಡ್ರೆ ಈಗ ಜಿಲ್ಲೆಯಲ್ಲಿ ನೀವೇ. ಮತ್ತೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅಲ್ಲಿ ಉಳ್ಕೊಳ್ಳೋರು ತಾವೊಬ್ಬರೇ ಬಹುತೇಕ, ಇನ್ನೆಲ್ಲರೂ ಕೂಡ ರಿಟೈರ್ಡ್ ಆಗುವಂಥ ಸ್ಟೇಜಲ್ಲಿ ಇರೋರೆ. ಎಲ್ಲರೂ ನಿಂತ್ಕೊಂತ ನೋಡಿ, ಅಧಿಕಾರದ ಆಸೆ ಎಲ್ಲರಿಗೂ ಜೊತೆ ಇದೊಂಥರ ಚಟ, ಬಿಟ್ಟು ಹೋಗೋಕ್ಕಾಗಲ್ಲ. ನಿಂತ್ಕೊಂತಾಗಲ್ಲ. ವಿವೇಚನೆಗೆ ಏನು ಬರುತ್ತೋ ಅದನ್ನು ಹಾಕ್ತಾರೆ. ಕೆಲವರಿಗೆಲ್ಲ ಪಕ್ಷದ ಅಸಮಾಧಾನ ಇರ್ಬೋದು, ಅದಕ್ಕೆ ಹಾಕ್ತಾರೆ. ನಮ್ಮಲ್ಲಿ ಯಾವುದೇ ರೀತಿಯ ಅಡ್ಡ ಮತದಾನ ಹಾಕಿಲ್ಲ. ನಮ್ಮಲ್ಲಿ ಯಾರ್ಯಾರು ಓಟ್ ಹಾಕ್ಬೇಕು ಅಂತ ಹೇಳಿದ್ರು ಆ ಓಟ್ಗಳನ್ನ ನಮ್ಮಲ್ಲಿ ಒಂದು ಓಟ್ ಮಿಸ್ ಆಗದ ರೀತಿಯಲ್ಲಿ ನಾವು ಓಟ್ ಮಾಡಿದ್ದೀವಿ. ನಮ್ಮ ಪಕ್ಷದ ಎಲ್ಲ 140 ಜನ ನಾವಿದ್ದು 140 ಜನ ಮಾಡಿದ್ವಿ. ಇನ್ನು 11 ಜನ ಎಕ್ಸ್ಟ್ರಾ, 12 ಜನ ಎಕ್ಸ್ಟ್ರಾ ಓಟ್ ಹಾಕಿದ್ದಾರೆ. ಅದ್ರಾಗ BJP ಎಷ್ಟು ಬಂದವೆ, JDSನವು ಎಷ್ಟು ಬಂದರೆ ಅವರೇ ಆತ್ಮಾವಲೋಕನ ಮಾಡ್ಕೊಬೇಕು ಆ ಪಕ್ಷದವರೇ. ಇದ್ರ ಬದಲು ಅವ್ರು ಗೌರವಯುಕ್ತವಾಗಿ ಸುಮ್ಮನೆ ಇದ್ಬಿಟ್ಟಿದ್ರೆ ಅವರಿಗೆ ಪಾಪ ಈ ಇದರಲ್ಲಿ ಒಂದು ಸ್ವಲ್ಪ ಗೌರವನಾರ ಉಳ್ಕೊಳ್ಳೋದು. ಈ ಕುಮಾರಸ್ವಾಮಿ ಅವರು ಹೇಳ್ತಾರೆ, ನನಗೆ ಗೊತ್ತಿತ್ತು ಮೊದಲೇ ಗೊತ್ತಿದ್ದಾರೆ, ಹಾಕಕ್ಕೆ ಯಾಕೆ ಕೊಟ್ಟಿದ್ರು, ನಾನು ಕಳ್ಳರನ್ನ ಹಿಡಿಬೇಕಾಯ್ತು ಅದಕ್ಕೋಸ್ಕರ ಹಾಕಿ ಹಿಡ್ಕೊಂಡು ಏನು ಮಾಡ್ತಾರೆ ಈಗ ಯಾರಿಗೆ? ಅದೆಲ್ಲ ಸೀಕ್ರೆಟ್ ಮತದಾನ ಹೆಂಗೆ ಹಿಡ್ಕೊತಾರೆ? ಹೇಳ್ತೀರಿ ನನ್ನ ವಿರೋಧ ಇದೆ ಅಂತೀರಾ, ಆದರೆ ಇಲ್ಲೂ ಕೂಡ ಹೋರಾಟಕ್ಕೆ ಬರೋಲ್ಲ ಅನ್ನೋದು ರೈತರ ಮತ್ತು ಕೆಲವು ಮುಖಂಡರುಗಳು. ನಾನು ಆಡಳಿತ ಪಕ್ಷದಲ್ಲಿ ಇರೋದ್ರಿಂದ ನನ್ನ ಅಭಿಪ್ರಾಯನ ಎಲ್ಲಿ ತಿಳಿಸ್ಬೇಕೋ ಅಲ್ಲಿ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಹೋರಾಟ ಮಾಡಿದರೆ ಅದಕ್ಕೆ ಒಂದು ಈ ಯೋಜನೆ ಜಾರಿ ತಂದಿದ್ದಾರೆ ಯಾರು? ನಾನೇ ಮಂತ್ರಿ ಆಗಿದ್ದೆ. ಕುಮಾರಸ್ವಾಮಿ ಅವರಿಗೆ ಮಂತ್ರಿಮಂಡಲದಲ್ಲಿ ಗಲಾಟೆ ಮಾಡಿದ್ರು ಕೂಡ ಅವರು ನಮ್ಮನ್ನು ಇಗ್ನೋರ್ ಮಾಡಿ 2019ರಲ್ಲಿ ಈ ಯೋಜನೆ ಜಾರಿ ತಂದರು. ಈಗ ಅದೇ ಪಕ್ಷದವರು ಮಾತಾಡ್ತಾರೆ. ಅವರು ಯಾವಾಗಲೇ ಡೈರೆಕ್ಟಾಗಿ ಕೇಳ್ಬೋದಲ್ಲ. ಕುಮಾರಸ್ವಾಮಿ ಅವರು ಯಾವ್ಯಾವ ಸಂದರ್ಭಕ್ಕೆ ತಕ್ಕನಾಗಿ ಒತ್ತಾಯ ಬಂದಂಥ ಸಂದರ್ಭದಲ್ಲಿ ಆ ಯೋಜನೆಗಳು ಜಾರಿ ತರ್ತಾರೆ. ಈ ಬಿಡದಿಲಿ ಅವರೇ ರೆಡ್ ಝೂನ್ ಮಾಡಿ ಅವಾಗ ಈಗ ಅಕ್ವೇಷನ್ ಮಾಡ್ತಕ್ಕಂಥ ಪ್ರೊಸೀಡಿಂಗ್ಸ್ ಮಾಡಿದ್ವಿ. ಈಗ ರೈತರ ಪರವಾಗಿ ಹೋರಾಟ ಮಾಡ್ತಾರೆ. ಇಲ್ಲಿ ಅವ್ರ ಪಕ್ಷದವ್ರು ಹೋರಾಟ ಮಾಡ್ತಾರೆ. ಅದೇ ಪಕ್ಷದವರೇ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಈ ಯೋಜನೆ ಜಾರಿ ತಂದಿದ್ದು. ನಾನು ಅವಾಗ ಕ್ಯಾಬಿನೆಟ್ನಾಗಿದ್ದೆ. ನಾನು ಕ್ಯಾಬಿನೆಟ್ನಾಗೆ ಬೇಡ ಅಂತ ಎಷ್ಟೇ ಒತ್ತಾಯ ಮಾಡಿದ್ರೂ ಅವರು ಅಪ್ರೂವ್ ಮಾಡಿದ್ರು. ಅವತ್ತಿಂದಲೂ ನಮಗೂ ಅವ್ರಿಗೂ ಮನಸ್ತಾಪ ಶುರುವಾಯಿತು. ಈಗ ಎಲ್ಲೋ ಅಲ್ಲಿ ಮನಸ್ತಾಪ ಮಾಡ್ಕೊಂಡು ಈ ಕಡೆ ಬಂದು ಇಲ್ಲೂ ಅದೇ ಪರಿಸ್ಥಿತಿ ನಮಗೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ನೋಡೋಣ ಯಾವ್ಯಾವ ರೀತಿ ಹೋಗುತ್ತೆ. JDS ಅಲ್ಲಿದ್ದಾಗ ವಾಸನ ತುಂಬ ಸ್ಟ್ರಾಂಗ್ ಆಗಿ ಕಾಣ್ತಾ ಇದ್ರು, ಕಾಂಗ್ರೆಸ್ಸಿಗೆ ಬಂದಾಗ ಮಾತಾಡ್ತಾ ಇಲ್ಲ, ನಂಗೇನು ಗೊತ್ತಿಲ್ಲ ಅಂತಾರೆ ಅಂತ. ಹಂಗೇನಿಲ್ಲ, ಕೆಲವು ಸಂದರ್ಭಗಳು ಆ ಥರ ಮಾಡುತ್ತೆ. Welcome to KK Jungle Resort Tumco! From the west to the east, corporate events or a luxury stay, deluxe suites where the forest breeze sways. from the bonfire light to the morning dew, Tumkur is calling and we're waiting for you. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.